ಅರ್ಜುನನ ಕಣ್ಣುಗಳಾಗಲಿ ಅವನ ದೇಹವಾಗಲಿ ಆ ದುಷ್ಟರ ಪಾಲಾಗದಂತೆ ನೋಡ್ಕೋ ಭಗವಂತ. ಹಾಗೇನಾದ್ರೂ ಆಗ ಹೋದ್ರೆ ಆ ನಾಗಮಣಿಯೂ ಕೂಡ ದುಷ್ಟರ ಪಾಲಾಗುವ ಅಪಾಯ ಖಂಡಿತ ಇದೆ. ಅರ್ಜುನನ ಜೀವಕ್ಕೆ ಯಾವುದೇ ಆಪತ್ತು ಬಾರದಂತೆ ನೋಡಿಕೊಳ್ಳುವ ಹೊಣೆ ನಿನ್ನ ಮೇಲಿದೆ ಭಗವಂತ. ಎಲ್ಲವೂ ನಿನ್ನ ಕೈಯಲ್ಲಿದೆ. ಓಂ ನಮಃ ಶಿವಾಯ. ಕಂಗ್ರಾಟ್ಸ್ ಕೊಡು ಅರ್ಜುನ್, ಕಂಗ್ರಾಟ್ಸ್. ಈ ಮಾತನ್ನ ಕೇಳಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಕೊನೆಗೂ ನಾನೇ ಗೆದ್ಬಿಟ್ಟೆ. ಅಮೃತ ಅವರು ನನ್ನ ಹತ್ರ ಬಂದು ನಿಮ್ಮ ಕಣ್ಣುಗಳಂದ್ರೆ ನನಗಿಷ್ಟ ಅಂತ ಹೇಳ್ಬಿಟ್ರು. ಅಯ್ಯೋ 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 ಅಯ್ಯೋ, ಈ ಸಂತೋಷನ ಹೇಗಪ್ಪ ತಡ್ಕೊಳ್ಳೋದು? ಅಮೃತ ಅವರೇ, ನೀವು ನನಗೆ 1000 ಅನ್ರಿ, ನನ್ನ ಮನಸ್ಸಿಗೆ ಎಷ್ಟು ಬೇಕಾದರೂ ನೋವು ಮಾಡಿ. ಆದರೆ ಇಂಥದ್ದು ಒಂದು ಮಾತಾಡ್ಬಿಟ್ರೆ ನಂದು ಎಲ್ಲ ಬೇಸರನೂ ದೂರ ಆಗೋಗುತ್ತೆ. ಟಾನಿಕ್ ಇದ್ದಾಗಿತ್ತು ನಿಮ್ಮ ಈ ಮಾತು. ವಾಹ್, ಏನಂದ್ರಿ ನೀವು? ಇನ್ನೊಂದ್ಸತಿ ಹೇಳಿ. ಅರ್ಜುನ್, ನಿಮ್ಮ ಕಣ್ಣಂದ್ರೆ ನನಗೆ ತುಂಬ ಇಷ್ಟ. ವಾವ್, ಮರಳುಗಾಡಲ್ಲಿ ತಕ್ಕಂತ ನೀರಿನ ಚಿಲುಮೆ ಚಿಮ್ಮದಾಗುತ್ತಲ್ಲ, ಅಷ್ಟು ಸಂತೋಷ ಕೊಟ್ಬಿಟ್ರಿ ನೀವು ನನಗೆ ಇವತ್ತು. ಮಾಯಮ್ಮ, ನನ್ನ ಮಿಸ್ ಮಾಯಮ್ಮನೊಳಗೆ ಒಬ್ರು ಮಿಸ್ ಪ್ರೇಮಮ್ಮ ಇದ್ದಾರೆ ಅಂತ ಸಾಬೀತು ಮಾಡಿಬಿಟ್ರಿ. ಅಂತೂ ಇಂತೂ ಆ ದೇವ್ರಿಗೆ ನನ್ನ ಮೇಲೆ ಕರುಣೆ ಬಂತು ಅಂತ ಕಾಣುತ್ತೆ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಉಕ್ಕಿಸಿದ ಮನ್ಮಥನಿಗೆ 21 ಕಾಯಿ ಒಡೆದು ಬರಲೇಬೇಕು ರೀ. ನನ್ನ ನಿಮ್ಮ ಪ್ರೇಮದ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇದ್ರೆ ಸರಿ. ಲವ್ ಯು ಅಮೃತ ಅವರೇ. ಸರಿ, ನಾವಿಬ್ರು ಹೋಗಿ ತೊಗೊಂಬರ್ತೀವಿ. ನಿನಗೆ ಬಟರ್ ಸ್ಕಾಚ್ ತಾನೆ? ಆಮೇಲೆ ಅದಕ್ಕೂ ಗಲಾಟೆ ಮಾಡಬೇಡ. ಹೇಗನ್ಬಿಟ್ಟು ಹೋದ್ರು ನೋಡು. ಛೇ, ಏನೋ ಹೋಗ್ಲಿ ಪಾಪ ಅಂತ ನಾನೇ ಮಾತಾಡ್ಸೋಣ ಅಂತ ಹೋದ್ರೆ ದುರಹಂಕಾರ ತೋರಿಸ್ತಾರೆ. ಇರ್ಲಿ, ಏನಂದ್ರೆ ಅವರು ನನಗಿಷ್ಟ ಆಗದಿರೋದೆಲ್ಲ ಅವ್ರಿಗೆ ಇಷ್ಟ ಆಗುತ್ತಂತೆ. ಇದನ್ನ ನಾನು ನಂಬೇಕಂತೆ. ಬೇಕು ಅಂತಾನೆ ನನ್ನನ್ನು ಕಿರಿಕಿರಿ ಮಾಡಬೇಕು ಅಂತಾನೆ ಅದ್ಯಾವುದೋ ಹಾಡು. ಗಿಡ ಅಂತೆ, ಮರ ಅಂತೆ, ಬಳ್ಳಿ ಅಂತೆ. ಥೂ, ಅದು ಒಂದು ಹಾಡ. ಅಲ್ಲ, ನನಗೆ ಕಿರಿಕಿರಿ ಆಗ್ತಿದೆ, ನನಗೆ ಕೋಪ ಬರ್ತಿದೆ ಅಂತ ಗೊತ್ತಿದ್ದು ಅವ್ರು ಹಾಗೆ ಮಾಡೋದಕ್ಕೆ ಹೇಗೆ ಸಾಧ್ಯ? ನೀವು ನನ್ನ ಜೀವ, ನಿಮಗೆ ನೋವಾದರೆ ನನಗೂ ನೋವಾಗುತ್ತೆ ಅಂತ ಇಷ್ಟಿಷ್ಟುದ್ದ ಹೇಳ್ತಿದ್ರು. ಅಂಥದ್ರಲ್ಲಿ ನನಗೆ ಸಿಟ್ಟು ಬಂದಿದೆ ಅಂತ ಗೊತ್ತಿದ್ದು ಬೇಕು ಅಂತ ಕೋಪ ಬರೆಸಿದ್ರಲ್ಲ, ಅವ್ರು ಮಾಡಿದ್ದು ಸರಿನಾ? ನನಗೆ ಗೊತ್ತು, ಇನ್ಮೇಲೆ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಯ್ತು. ಇರಲಿ, ಅದೇನಾದರೂ ಆಗಲಿ, ಇನ್ಮೇಲೆ ಜಪ್ಪಯ್ಯ ಅಂದರೂ ಅವ್ರ ಜೊತೆ ನಾನು ಮಾತಾಡಲ್ಲ. ಅದೇನು ಬೇಕಾದರೂ ಆಗೋಗ್ಲಿ.
ಕರಣ್, ನಾನು ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು? ಶುರು ಮಾಡಿದ್ದೀನಮ್ಮ. ಶಂಕುಸ್ಥಾಪನೆ ಮಾಡಿದ್ದೀನಿ ಅಂತ ಅನ್ಕೋ. ಪಾಯ ಗಟ್ಟಿ ಇದ್ದಷ್ಟು ಅಪಾಯ ಕಮ್ಮಿ. ಇನ್ನು ಅದ್ರ ಮೇಲೆ ಅರ್ಜುನ್ ಅಮೃತಾರ ಪ್ರೇಮದ ಗೋಪುರ ಕಟ್ಟೋ ಕೆಲಸ ಶುರು ಮಾಡಬೇಕು. ತಳಪಾಯ ಗಟ್ಟಿ ಇದ್ದಷ್ಟು ರಿಸಲ್ಟ್ ಸೂಪರಾಗಿ ಬರುತ್ತೆ. ಅದು ಸರಿ ಅನ್ನು. ಆದರೆ ಅವರಿಬ್ಬರ ಮಧ್ಯೆ ಏನೂ ಗಂಭೀರವಾದ ಸಮಸ್ಯೆ ಇಲ್ಲ ತಾನೆ? ಅಮ್ಮ, ಅಲ್ಲಿ ಸಮಸ್ಯೆ ಇದ್ರೆ ತಾನೇ ಅದು ಗಂಭೀರ ಆಗೋದಕ್ಕೆ. ಅಲ್ಲಿರೋದು ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಬಟ್ ನನಗೆ ಒಂದು ಅರ್ಥ ಆಗದಿರೋ ವಿಷಯ ಏನು ಅಂದರೆ, ಇಬ್ಬರು ಒಬ್ರನ್ನೊಬ್ರು ಅಷ್ಟೊಂದು ಇಷ್ಟಪಟ್ಟು ಮದುವೆ ಆದರು. ಈಗ ಪರಸ್ಪರ ಮನಸ್ಸು ಹಂಚ್ಕೊಳ್ಳೋದಕ್ಕೆ ಯಾಕೆ ಇಷ್ಟೊಂದು ಹಿಂಜರಿತಿದ್ದಾರೆ ಅಂತ. ಅದೊಂದು ತೆರೆ ಸರಿದು ಬಿಟ್ರೆ ಇನ್ಯಾವ ತೊಂದರೆನೂ ಇರಲ್ಲಮ್ಮ. ಹ್ಞೂ ಕಣೋ, ಆ ತೆರೆ ಗೋಡೆ ಆಗೋಕ್ಕಿಂತ ಮುಂಚೆ ಸರಿದು ಬಿಡಬೇಕು. ನೀನೇನು ಯೋಚನೆ ಮಾಡಬೇಡಮ್ಮ. ಹುಡುಗಿರ ಮನಸ್ಸು ಏನು ಅಂತ ನನಗೆ ಗೊತ್ತು. ಕೆಲವೊಮ್ಮೆ ಪ್ರೀತಿನ ಪಡ್ಕೋಬೇಕಾದ್ರೆ ಗ್ಯಾಪ್ನ ಸೃಷ್ಟಿ ಮಾಡಬೇಕು. ಆ ಗ್ಯಾಪಲ್ಲೇ ಕಳ್ಕೊಂಡಿರೋದನ್ನ ಪಡ್ಕೋಬೇಕು. ಯಾವುದೋ ಸಿಲ್ಲಿ ವಿಚಾರಕ್ಕೆ ಅಮೃತ ಅರ್ಜುನ್ ಬಗ್ಗೆ ತನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಿ ಇಟ್ಕೋತಾ ಇದ್ದಾಳೆ. ಅಮೃತ ಮನಸ್ಸಲ್ಲಿ ಅರ್ಜುನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಫಸ್ಟ್ ಬರಬೇಕು. ಅಮೃತ ತಾನಾಗೇ ಅರ್ಜುನ್ ಹತ್ರ ಬರಬೇಕು. ಅರ್ಜುನ್ ಮಹತ್ವ ಅಮೃತ ಲೈಫಲ್ಲಿ ಎಷ್ಟು ಮುಖ್ಯ ಅನ್ನೋದು ಅವಳಿಗೆ ಗೊತ್ತಾಗಬೇಕು. ಹಾಗೆ ಮಾಡ್ತೀನಿ. ಇದೊಂಥರ ಸರ್ಜಿಕಲ್ ಸ್ಟ್ರೈಕ್ ಅನ್ಕೋ, ಇಲ್ಲ ಮಾಸ್ಟರ್ ಸ್ಟ್ರೋಕೆ ಅನ್ಕೋ. ಆಯ್ತಾಯ್ತು, ಒಟ್ಟಿನಲ್ಲಿ ಎಲ್ಲ ಸರಿ ಹೋದರೆ ನಂಗೆ ಅಷ್ಟೇ ಸಾಕಪ್ಪ. ಯಾರೋ ಬರ್ತಾರೋ ಆಗಿದೆ. ಟಾಪಿಕ್ ಚೇಂಜ್ ಮಾಡು. ಹೇ, ಇದು ನನ್ನ ಫೇವ್ರೆಟ್ ಫ್ಲೇವರ್. ಥ್ಯಾಂಕ್ ಯು. ಒಟ್ಟಿನಲ್ಲಿ ನೀನು ಖುಷಿಯಾಗಿದ್ಯಾ ತಾನೇ? ಅರ್ಜುನ್, ನಿನಗೆ ನನ್ನ ಮೇಲೆ ಏನು ಕೋಪ ಇಲ್ಲ ಅಲ್ವಾ? ಅಮ್ಮ ತಾಯಿ, ನಿನಗಿನ್ನು ಯಾವ ಭಾಷೆಯಲ್ಲಿ ಹೇಳಬೇಕು? ನನಗೆ ನಿನ್ನ ಮೇಲೆ ಯಾವುದೇ ತರಹದ ಕೋಪ ಇಲ್ಲ. ನಾನೇ ನಿನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನೇನೆ. ನನಗೆ ಗೊತ್ತಿಲ್ವಾ ನಿನ್ನ ಸ್ವಭಾವ ಎಂಥದ್ದು ಅಂತ? ಥ್ಯಾಂಕ್ಸ್ ಕಣೋ. ಏನೇ ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ, ನೀನು ಅಮೃತನ ತುಂಬ ಪ್ರೀತಿಸ್ತೀಯ ಅಲ್ವಾ? ಪ್ರೀತಿನ? ಅವರು ಅಂದರೆ ನನ್ನ ಜೀವ ಮಯೂರಿ. ಯಾವ ಜನ್ಮದಲ್ಲಿ ಯಾವ ಲಿಂಕ್ ಇಟ್ಟಿದ್ದಾನೋ ಗೊತ್ತಿಲ್ಲ ಭಗವಂತ ನಮ್ಮಿಬ್ಬರ ಮಧ್ಯೆ. ಆದರೆ ಈ ಜನ್ಮದಲ್ಲಿ ಒಂದಾಗಿದ್ದೀವಿ. ಆದರೆ ಒಂದು ಮಾತಂತೂ ನಿಜ, ಅವ್ರು ನಾನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು. ಒಂಥರ ವಿಚಿತ್ರ ಆದರೂ ಅದ್ಭುತ ಅಂತಾರಲ್ಲ, ಆ ಥರ ಹುಡುಗಿ ಅವರು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನನ್ನ ಜೀವನದಲ್ಲಿ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ಗಳಲ್ಲಿ ಅಮೃತ ಅವರು ಒಂದು. ಅರ್ಜುನ್, ನೀನು ಅಮೃತ ಬಗ್ಗೆ ಮಾತಾಡೋದು ನೋಡಿದಾಗ ನಿನಗೊಂದು ಮಾತು ಕೇಳಬೇಕು ಅಂತ ಅನ್ನಿಸ್ತಿದೆ. ಕೇಳ್ಬೋದಾ? ಅಮೃತ ನಿನ್ನ ಕಣ್ಣಿಗೆ ಬೀಳ್ದೇನೆ ಇದ್ದಿದ್ರೆ ಆಗ ನಾನೇ ನಿನಗೆ ಪ್ರಪೋಸ್ ಮಾಡ್ತಿದ್ದೆ. ಅವಾಗ ನೀನು ನನ್ನ ಪ್ರೀತಿ ಒಪ್ಕೋತಿದ್ದೆ ಅಲ್ವಾ ಅರ್ಜುನ್? ಹಾಗಾಗಿದ್ದಿದ್ರೆ ನಿನ್ನ ಪ್ರಪೋಸ್ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಾನೇ ಓಡ್ಬಂದು ನಿನಗೆ ತಾಳಿ ಕಟ್ಬಿಡ್ತಾ ಇದ್ದೆ. ಏಯ್, ಯಾಕೆ ಅಲ್ಲೇ ನಿಂತೆ? ಏನಾಯಿತು? ಏನಿಲ್ಲ. ಸರಿ ಸರಿ ಬಾ, ಇಲ್ಲೇ ನಿಂತಿದ್ರೆ ಪಾರ್ಸಲ್ಗೆ ತಂದಿರೋ ಐಸ್ ಕ್ರೀಮ್ ಕರ್ಗೆ ಹೋಗುತ್ತೆ. ಐಸ್ ಕ್ರೀಮ್ ಬೇಕು ಅಂದರೆ ಅಲ್ಲಿದೆ ತಗೋಬೋದು. ಬೇಕಾಗಿಲ್ಲ, ಅದನ್ನ ನೋಡಿದ್ರೆ ನಂಗೆ ಕೋಪ ಬರುತ್ತೆ. ಮೊದಲು ತಗೊಂಡೋಗಿ ಬಿಸಾಕಿ. ತೆಗೆದು ಬಿಸಾಕೋ ಬದಲು ನೀವೇ ತಿನ್ಬೋದಿತ್ತಪ್ಪ. ನಾನು ಯಾಕೆ ತಿನ್ಬೇಕದನ್ನ? ಬೇಕಾದ್ರೆ ನೀವೇ ತಿನ್ಕೋ ಹೋಗಿ.